45 ಇದು ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಅವರು ನಿರ್ದೇಶಿಸುತ್ತಿರುವ ಮೊದಲ ಸಿನಿಮಾವಾಗಿದೆ. ಸಿನಿಮಾದಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್, ಉಪೇಂದ್ರ, ರಾಜ್ ಬಿ ಶೆಟ್ಟಿ ಅವರು ಕಾಣಿಸಿಕೊಂಡಿದ್ದಾರೆ. 45 ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಟ್ರೈಲರ್ ನೋಡಿದೆ ನನಗೆ ಏನೇನು ಇಷ್ಟ ಆಯಿತು ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋವನ್ನು ಕೊನೆವರೆಗೂ ನೋಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. 45 ಟ್ರೈಲರ್ ನೋಡಿದರೆ ಇದು ಅರ್ಜುನ್ ಜನ್ಯ ಅವರ ಮೊದಲ ಸಿನಿಮಾ ಅಂತ ಅನಿಸುವುದೇ ಇಲ್ಲ. ತುಂಬ ಅನುಭವಿ ನಿರ್ದೇಶಕ ತೆಗೆದ ಸಿನಿಮಾದಂತೆ ಕಾಣುತ್ತೆ. ನಾನಂತೂ 45 ಟ್ರೈಲರ್ 3 ಸಲ ನೋಡಿದೆ, ಆದರೆ ಕಥೆಯ ಬಗ್ಗೆ ಒಂದು ಸಣ್ಣ ಸುಳಿವು ಕೂಡ ಸಿಗಲಿಲ್ಲ. ಒಂದೇ ಸಿನಿಮಾದಲ್ಲಿ ಶಿವಣ್ಣ, ಉಪ್ಪಿ ಮತ್ತು ರಾಜ್ ಬಿ ಶೆಟ್ಟಿ ಅವರನ್ನು ನೋಡುವುದೇ ಕಣ್ಣಿಗೆ ಒಂದು ರೀತಿ ಹಬ್ಬ. ಟ್ರೈಲರ್ನಲ್ಲಿ ಈ ಮೂವರ ಗೆಟಪ್ ಮತ್ತು ಮ್ಯಾನರಿಸಮ್ ವಿಭಿನ್ನವಾಗಿದೆ. ಶಿವಣ್ಣ ಎಂದಿನಂತೆ ಮಾಸ್ ಲುಕ್ಕಿನಲ್ಲಿದ್ದರೆ, ಉಪೇಂದ್ರ ಮತ್ತು ರಾಜ್ ಬಿ ಶೆಟ್ಟಿ ಪಾತ್ರಗಳು ನಿಗೂಢವಾಗಿವೆ. ಶಿವಣ್ಣ ಅವರು ಟ್ರೈಲರ್ ಕೊನೆಯಲ್ಲಿ ಹುಡುಗಿಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಅದು ಇಡೀ ಸಿನಿಮಾದಲ್ಲಿ ಏನೋ ಒಂದು ವಿಷಯ ಹೇಳೋಕ್ಕೆ ಹೊರಟಿದೆ ಅಂತ ಗೊತ್ತಾಗುತ್ತೆ. 45 ಸಾಮಾನ್ಯ ಕಮರ್ಷಿಯಲ್ ಸಿನಿಮಾ ಅಲ್ಲ, ಅದರ ಬದಲಾಗಿ ಇದೊಂದು ಫ್ಯಾಂಟಸಿ ಥ್ರಿಲ್ಲರ್ ಮೂವಿ ಅನಿಸುತ್ತೆ. ಟ್ರೈಲರ್ನಲ್ಲಿ ಅಟ್ರಾಕ್ಟಿವ್ ಅನಿಸೋದು ಅದರಲ್ಲಿನ ಗ್ರಾಫಿಕ್ಸು. ಸಿನಿಮಾದಲ್ಲಿ VFXಗೆ ಹೆಚ್ಚಿನ ಆದ್ಯತೆ ನೀಡಿರೋದು ಎದ್ದು ಕಾಣುತ್ತದೆ. ಕೆಲವು ದೃಶ್ಯಗಳು ಅದ್ಭುತವಾಗಿದ್ದರೆ, ಇನ್ನು ಕೆಲವು ದೃಶ್ಯಗಳು ಕುತೂಹಲದ ಜೊತೆಗೆ ಗೊಂದಲವನ್ನು ಮೂಡಿಸಿವೆ. ಇನ್ನು ಸಿನಿಮಾದ BGM ವಿಷಯಕ್ಕೆ ಬರೋದಾದರೆ, ಅರ್ಜುನ್ ಜನ್ಯ ಅವರೇ ಸಂಗೀತ ನೀಡಿರುವುದರಿಂದ ಹಿನ್ನೆಲೆ ಸಂಗೀತ ಟ್ರೈಲರ್ಗೆ ದೊಡ್ಡ ಬಲ ನೀಡಿದೆ. ಸೌಂಡ್ ಡಿಸೈನ್ ಮತ್ತು ಮ್ಯೂಸಿಕ್ ಅಂತೂ ರೋಮಾಂಚನಕಾರಿಯಾಗಿದೆ. ಒಟ್ಟಾರೆಯಾಗಿ 45 ಸಿನಿಮಾದ ಟ್ರೈಲರ್ ಒಂದು ಹೊಸ ಪ್ರಯೋಗದಂತೆ ಕಾಣುತ್ತೆ. ಇದು ಕೇವಲ ಆ್ಯಕ್ಷನ್ ಸಿನಿಮಾವಾಗದೆ ಪ್ರೇಕ್ಷಕರಿಗೆ ಹೊಸ ಅನುಭವ ನೀಡುವ ನಿರೀಕ್ಷೆ ಇದೆ. ಸಿನಿಮಾ ಡಿಸೆಂಬರ್ 25ರಂದು ಬಿಡುಗಡೆಯಾಗಲಿದೆ. 45 ಸಿನಿಮಾದ ಟ್ರೈಲರ್ ಅಂತೂ ಚೆನ್ನಾಗಿದೆ. ಅದೇ ರೀತಿ ಸಿನಿಮಾದಲ್ಲಿ ಒಳ್ಳೆಯ ಕಥೆ ಇದ್ದರೆ ಬ್ಲಾಕ್ ಬಸ್ಟರ್ ಆಗುವುದಂತೂ ಖಂಡಿತ. ನೀವು ಈಗಾಗಲೇ ಟ್ರೈಲರ್ ನೋಡಿದರೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.